ಎಕ್ಸ್ಪೋರ್ಟ್ ಮಾಡೋದು ನಮ್ಮ ದೇಶದಲ್ಲಿರುವಂತ ಜನರಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಭಯೋತ್ಪಾದನೆ ಅನ್ನುವಂಥದ್ದು ಇವತ್ತು ಪಾಕಿಸ್ತಾನ ಅಂದ್ರೆ ಒಂದು ಭಯೋತ್ಪಾದನೆಯ ಫ್ಯಾಕ್ಟ್ರಿ. ಇಡೀ ಜಗತ್ತಿನಾಗ ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನ. ಇವತ್ತು ನೀವು ನೋಡ್ರಿ, ಜಗತ್ತಿನಾಗ ಯಾವುದೇ ರಾಷ್ಟ್ರ ಇವತ್ತು ಆ ಪಾಕಿಸ್ತಾನದ ಪರವಾಗಿಲ್ಲ. ಇರಾನ್ ಹಿಡಿದು ಸೌದಿ ಅರೇಬಿಯಾ ಹಿಡಿದು ಅವು ಸಹ ಭಾರತದ ಪರವಾಗಿಲ್ಲ. ಅಲ್ಲಿ ಸಹ ಯಾವುದೇ ಭಯೋತ್ಪಾದಕರಿಲ್ಲ. ಆದ್ರೆ ಪಾಕಿಸ್ತಾನ ಏನು ನಮ್ಮ ಹಿಂದಿನವ್ರು ಮಾಡಿದ ತಪ್ಪಿನಿಂದ ಇವತ್ತೇನು ಪಾಕಿಸ್ತಾನ ಹೊಡೆದು ಕೊಟ್ಟರು ಇವತ್ತು ನಮ್ಮ ದೇಶಕ್ಕೆ ದೊಡ್ಡ ಕಂಟಕ ಇವತ್ತು ನಿರ್ಮಾಣ ಆಗಿದೆ. ನಾವೆಲ್ಲ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. 370ನೇ ವಿಧಿ ಕಾಶ್ಮೀರಕ್ಕೆ ಏನಿದೆ ಆರ್ಟಿಕಲ್ 370 ಅದನ್ನು ರದ್ದು ಮಾಡಬೇಕು. ಕಾಶ್ಮೀರ ಪಂಡಿತರು ಲಕ್ಷಾಂತರ ಜನ ಇವತ್ತು ದಿಲ್ಲಿ ಫುಟ್ಪಾತ್ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ಭಾರತದ ಮೂಲೆ ಮೂಲೆಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ತಾಯ್ನಾಡಾದಂತ ಕಾಶ್ಮೀರಕ್ಕೆ ಹೋಗಿ ಜೀವನ ಮಾಡುವಂತ ಅವಕಾಶ ಸಿಗಬೇಕಾದ್ರೆ 370ನೇ ವಿಧಿಯನ್ನು ತೆಗೆದು ಯಾರು ದೇಶ ವಿರುದ್ಧ ಚಟುವಟಿಕೆ ಮಾಡ್ತಾರೆ, ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಗ್ರಹ ಮಾಡ್ತೀನಿ. ನಾವು ಈಗಾಗಲೇ ಭಾರತೀಯ ಸೈನ್ಯ ಕೇಳ್ಬಿಟ್ಟಾರೆ, ಯಾರ ಸಂಶಯ ಬರ್ತದ ನನ್ನ ಮಕ್ಕಳು ಗುಂಡು ಹಾಕಿ ಬಂದ್ಬಿಡ್ರಿ ಅಂತ. ಬರೀ ಸಂಶಯ ಅಲ್ಲ, ಕಲ್ಲು ಒಗದವರಿಗೆ ಕಲ್ಲು ಹಿಡಿದ್ರೇ ಗುಂಡು ಹಾಕೋದು. ಕಾಶ್ಮೀರ ಖಾಲಿ ಆದ್ರೂ ಪರವಾಗಿಲ್ಲ. ಅದೇ ನಾವೆಲ್ಲ ಕಾಶ್ಮೀರಕ್ಕೆ ಹೋಗ್ಬಿಡೋಣ ಎಲ್ಲಾರು ಕೂಡಿ. ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಭತ್ತ ಕೊಟ್ಟು ಅಲ್ಲೇ ಬರ್ಲಿ ಮಕ್ಕಳು ಯಾರ್ಯಾರು ಬರ್ತಾರ. ಭಾರತದವ್ರು ನಾವೆಲ್ಲ ನಿಂತು ಒಂದಕ್ಕೆ ಮಾಡಿದ್ರೆ ಪಾಕಿಸ್ತಾನ ಹರಿದು ಹೋಗ್ತದೆ. ಆದ್ರೆ ಆ ಒಂದು ನಾಚಿಕೆಡಿ ಪಾಕಿಸ್ತಾನದವರು ಇವತ್ತೇನು ಭಾರತದ ಮೇಲೆ ಒಂದ್ ರೀತಿ ಯುದ್ಧ ಅಲ್ಲದೆ ಒಂದ್ ರೀತಿ ಮೋಸದಿಂದ ಇವತ್ತೇನು ಅದನ್ನೇನೋ ಮಾಡಿಬಿಟ್ರೆ ಅವರು ಏನು ಅವ್ರು ಸತ್ತು ಬಿಟ್ರೆ ಮ್ಯಾಗ ಹೋಗ್ತಾರ. ಮ್ಯಾಗ ಹೋಗುದಿಲ್ಲ, ಮಕ್ಕಳು ತಳಗ ಹೋಗ್ತಾರ. ಸೀದಾ ಸ್ವರ್ಗಕ್ಕೆ ಹೋಗ್ತಾ ಇರ್ತಾರೆ ಮಕ್ಕಳು. ಸ್ವರ್ಗ ಎಲ್ಲ ಐತಿ ಮಕ್ಕಳೇ ನಿಮಗೆ ಸಾಕಿ ಗಟ್ಟರನೇ ಗತಿ ಇದೆ. ಅದಕ್ಕೆ ಇಂಥ ಕೆಟ್ಟ ಹುಡುಗರು ಈ ದೇಶನಾಗೂ ಅದಾವು. ನಿನ್ನೆ ಒಬ್ಬ ಯುವಕನ ನಮಗ ಸ್ಟೇಟ್ಮೆಂಟ್ ಕೊಟ್ಟಾನೆ, ಪಾಕಿಸ್ತಾನಕ್ಕೆ ಯಾಕೆ ಬೈತೀರಿ ಅಂತ. ಮಗನೇ ಅವ್ರಿಗೆ ಏನೇನು ವಿಚಾರವಾಗಿತ್ತು. ನಮ್ಮ ಗೃಹ ಮಂತ್ರಿಗಳು ಹೇಳ್ಯಾರ ಇವತ್ತು ನಾವ್ ಯಾರನ್ನೂ ಸಹನ ಮಾಡ್ಕೋದಿಲ್ಲತ್ತ. ಗೃಹ ಮಂತ್ರಿಗಳೇ ಮೊದಲು ನಿಮ್ ಪಾರ್ಟಿ ಹೋಗಿರೋನು ಮೊದಲು ದಿವಸ ಅಲ್ಲಿಂದ ಬಸನಗೌಡಗ ಅನಂತಕುಮಾರ್ ಹೆಗಡೆಗ ಅವರು ಎಲ್ಲಾರು ನೋಡ್ಕೋಕತ್ತಿರ್ತೀವಿ. ನಾವ್ ಯಾವ ಗೀಸಿಗೆ ಅನ್ಸೋದಿಲ್ಲ. ಏನು ಏನ್ ಹರ್ಕೋತೀರಿ ಹರ್ಕೋರಿ. ಇಂತ ಎಲ್ಲರೂ ಅಂಜಿಕೆ ಆಗ್ತಾರೆ. ನಾವೇನ ದೇಶದ ಪರವಾಗಿ ಮಾತಾಡ್ತೀವಿ. ನಾವ್ ಯಾರ ಏಜೆಂಟ್ರು ಅಲ್ಲ, ನಾವ್ ಯಾರ ಏಜೆಂಟ್ರ ಕೆಲಸ ಮಾಡುವಂತದಿಲ್ಲ. ನಮ್ಮ ದೇಶ ಮುಖ್ಯ. ನಮಗೆ ಈ ದೇಶದ ಬಗ್ಗೆ ಯಾರೇ ಮಾತಾಡಿದ್ರು ನಾವು 4 ಹೊತ್ತು ಬರೋರೆ ಏನ್ ಮಾಡ್ಕೊತೀವಿ ನಾವು ಮಾಡ್ಕೋರಿ. ಬಿಜಾಪುರನಾಗ ರಾಘವಣ್ಣಗಿರಿ ಹೇಳಿದ್ರು, ನಾವು ಪೊಲೀಸರಿಗೂ ಸಹ ವಿನಂತಿ ಮಾಡ್ಕೋತೀವಿ. ಯಾವ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾರು ದೇಶದ ಅನ್ನ ತಿಂದು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರ ಆ ಮಕ್ಕಳ ಮಾತಿನ ಕೇಳಕ್ ಹೋಗ್ಬೇಡ್ರಿ. ಇವತ್ತು ನೋಡ್ರಿ, ಪೊಲೀಸರು ನಮ್ಮ ಸಲುವಾಗಿ ನಮ್ಮ ಒಂದು ರಕ್ಷಣೆಗಾಗಿ ಇವತ್ತು ಅವರ ಸೇವೆಯಲ್ಲಿ ಅನೇಕ ಸಲ ಅವ್ರ ಮೇಲೆ ಗುಂಡು ಹಾಕ್ತಾರೆ, ಸೈನಿಕರ ಮೇಲೆ ಗುಂಡು ಹಾಕ್ತಾರೆ. 2 ದಿವಸ ಅಂತೇಳಿ ನಾವು ನಮ್ಮವರು ಬರೇ ಶಾಂತಿ ಜಾತ್ಯತೀತ. ಮಕ್ಕಳ ಜಾತ್ಯತೀತ ಅಂದ್ರೆ ಏನು? ಯಾರು ಸೈನಿಕರ ಪೊಲೀಸರ ಜಾತಿ ಕೇಳ್ಕೊತ ಹೋಗ್ತೀರಿ, ಯಾವ ಜಾತಿ ಅವನೇ ಅವ್ರು ಸೈನಿಕರತ್ತೀನಿ. ನಾನು ಎಷ್ಟು ನಾಚಿಕೆಡಿ ಅದಾರ ಈ ದೇಶನಾಗ. ಬಂಧುಗಳು, ನಿಮಗೂ ಒಂದು ಗೊತ್ತಿರ್ಲಿ, ಈ ದೇಶದಲ್ಲಿ ಏನಂತ ಸೈನಿಕರು ಪೊಲೀಸರು ಹಿಂದುಳಿದವರು ದಲಿತರು ಎಲ್ಲ ಜನಾಂಗದವರು ಇದ್ದಾರೆ ಈ ದೇಶಕ್ಕಾಗಿ. ಪಾಪ ನಾನು ನಿನ್ನೆ ಹೋಗಿದ್ದೆ ಅಲ್ಲಿ,
ಆ ಗ್ರಾಮಕ್ಕೆ ಮದ್ದೂರು ತಾಲೂಕಿನ ಗ್ರಾಮಕ್ಕೆ ಹೋದಾಗ ಅವರ ತಂದೆ ಇಸ್ತ್ರಿ ಮಾಡ್ತಿದ್ದ ಒಂದು ರೋಡ್ ಮ್ಯಾಗ ಕೂತು. ಇವನು ಸಹ ಒಂದು ಕಾಲದಲ್ಲಿ ಅವ್ರ ತಂದೆಯ ಜೋಡ ಒಂದು ಗಾಡಿ ಮೇಲೆ ಇಸ್ತ್ರಿ ಮಾಡ್ಕೊಂಡು ಜೀವನ ಮಾಡುವಂತ ಒಂದು ಕುಟುಂಬ. ಅವ್ರ ಮನೆಗೆ ಹೋಗಿದ್ದೆ, ಸಾವಿರಾರು ಶ್ರೀಮಂತರ ಮನೆ ಇದ್ದು. ಆದ್ರೆ ಎಲ್ಲೋ ಒಂದು ದಂಡ್ಯಾಗ ಅತಿ ಊರು ಕೊನೆಯ ಮನಿ ಆ ಪಾಪ ಸೈನಿಕಂದು. ಹೊಟ್ಟೆ ಒಂದೇ ರೂಮು, ಹಂಚಿನ ಮನಿ. ಅಲ್ಲಿ 2-3 ಮಂದಿ ಮಕ್ಕಳು, ತಂದೆ ತಾಯಿ, ಅವನ ಹೆಂಡತಿ ಜೀವನ ಮಾಡಂತ ನೋಡಿದ್ರೆ ನಮ್ಮ ಸೈನಿಕರು ಎಂತ ಜೀವನವನ್ನ ಮಾಡಿ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೋ ಅಂತ ನಾವೆಲ್ಲ ತಿಳ್ಕೋಬೇಕು ಬಂಧುಗಳೇ. ನಾವು ಅವ್ರ ಬಗ್ಗೆ ಜಾತಿ ಮಾತಾಡ್ತೀವಿ, ಭಾರತೀಯ ಸೈನ್ಯ ಬಗ್ಗೆ ಹೇಳ್ತಾರೆ. ಅವನ ಯಾರೋ ಅಯೋಗ್ಯ ನನ್ನ ಮಗ ಪ್ರಶಾಂತ್ ಭೂಷಣ್ ಲೋಫರ್ ನನ್ನ ಮಗ ಸುಪ್ರೀಂ ಕೋರ್ಟ್ ವಕೀಲ, ಅವನಿಗೇನೋ ಹಿಂದಕ್ಕೆ ಸೈನಿಕರು ಹೊಡೆದಿದ್ರತ್ತ, ಅದಕ್ಕೆ ಅವ್ನು ಭಯೋತ್ಪಾದಕ ಆದತ್ತ. ಅಲ್ಲೊಂದು ಐತ್ ನೋಡಿ ಪಶ್ಚಿಮ ಬಂಗಾಳದ ಹೆಂಗಸ, ನೇರವಾಗಿ ಪಾಕಿಸ್ತಾನ ಐತಲುಕ್ ಇನ್ನ ಪ್ರೂಫ್ ಆಗಿಲ್ಲ. ನಿಮ್ ಹೆಂಗ ಅವ್ರ ಮ್ಯಾಗ ಆಪರೇಟ್ ಮಾಡ್ತೀರಿ ಅಂತ ನಾಚಿಗೇಡಿ ನನ್ನ ಮಕ್ಕಳಿಗೆ ಎಲ್ಲದಾರ ನನ್ನ ಅಯೋಗ್ಯ ನನ್ನ ಮಕ್ಕಳು ಎಲ್ಲ ಬುದ್ಧಿಜೀವಿಗಳು. ಆ ಲಂಕೇಶ ಅತ್ತೇನು ಅಡ್ಡಾಡ್ತಿದ್ ಮಕ್ಕಳು ಆ ಟೌನ್ ಹಾಲ್ ಮುಂದೆ ಎಲ್ಲದಾರ ಇವತ್ತು ಎಲ್ಲದ ನಾವು ಲೋಫರ್ ನನ್ನ ಮಗ ಭಗವಾನ ಬಗ್ಗೆ ಮಾತಾಡ್ತಾರೆ, ಹಿಂದೂಗಳ ಬಗ್ಗೆ ಮಾತಾಡ್ತಾರೆ, ದೇಶದ ವಿರುದ್ಧ ಮಾತಾಡ್ತಾರೆ. ಅವ್ರ ಅಟ್ಟೆ ಓಟ್ ಅದ ಅವನಿಗೆ ದೇಶನಾಗ. ಮಕ್ಕಳ ನಮ್ಮ ಓಟ್ ಹಾಕದ ಮ್ಯಾಗೆ ಅವ್ರ ಓಟ. ನಮ್ಮ ಜನ ಓಟ್ ಹಾಕ್ಲಿಕ್ಕೆ ನೀವೆಲ್ಲ ಮಕ್ಕಳ ಮುಖ್ಯಮಂತ್ರಿ ಆಗ್ತೀರಿ. ನಮಗೆ ಅವರು ಬಿಡೇ ಬಹಳ ಉಪಕಾರ ಬಹಳ ಆಗೈತಾರೆ ರಾಜಕೀಯಗಳು. ಇವತ್ತಿನ ರಾಜಕಾರಣಿಗಳು ಎಲ್ಲಿಗೆ ನಾವು ಬಂದೀವಂದ್ರ ನಮ್ಮ ಜನಾಂಗದ ನಮ್ಮ ದೇಶದ ಓಟ್ಕಿಂತ ಅವರ ಓಟುಗಳೇ ಬಹಳ ಆಗ್ಯಾವು. ಇವತ್ತು ಎಲ್ಲಿ ಮಾತಾಡ್ತಾರೆ ತಾಕತ್ತಿದೆಯಾ? ನಾ ಈ ರಾಜ್ಯದ ಗೃಹ ಮಂತ್ರಿಗಳಿಗೆ ಕೇಳ್ತೀನಿ, ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಿಮ್ದೇನಾದ್ರು ನಿಮ್ ಪಕ್ಷದವನದಾನ, ನೀವೇನಾದ್ರೂ ಕೇಸ್ ಮಾಡ್ತೀರಾ? ಅವ್ನು ನೋಡ್ತೀನಿ, ಇವ್ನು ನೋಡ್ತೀನಿ, ಅವೆಲ್ಲ ನೋಡೋದು ಮೆಂತಾಗಡೆ ಮಾಡೋಣತ್ರಿ. ನಮಗೂ ಕಾನೂನು 20 ಕೇಸ್ ಹಾಕಿದ್ರು ಏನೂ ಆಗಿಲ್ಲ. ಹಿಂದಕ್ಕೆ ನ್ಯಾಯಾಲಯಗಳಿದ ಈ ದೇಶನಾಗ ನೀವು ಕೇಸ್ ಹಾಕಿದ್ರು ಕೂಡ ನಮ್ಮನ್ನೆಲ್ಲ ಹಾಕಿದ್ರೆ ನನ್ಗೆ 20 ದಿವಸ ಏನಾಯ್ತು? ಮತ್ ಹೊರಗೆ ಬಂದು ಗಂಡಸ ನಂಗೆ ಅಡ್ಡ ಹೇಳಾಕತ್ತೀವಿ. ನಾವು ನಮ್ಮ ದೇಶ ಸಲುವಾಗಿ 10 ವರ್ಷ ಶಿಕ್ಷೆ ಆಗಲಿ ಹೋಗ್ಲಾಗ್ತಾ ಇರೋದಿಲ್ಲ. ನಿಮ್ಮ ಹಿಂಗೆ ಯಾರ್ಯಾರ ಇವ್ರೇನು ಬಿಜಾಪುರ್ನಾಗ ದೇಶ ವಿರೋಧಿ ಚಟುವಟಿಕೆ ಮಾಡೋರಿಗೆ ಏನ್ ಬೆಂಬಲ ನೀವು ಕೊಡುವಂತದ್ದು ಯಾರಾದ್ರೂ ಮಾಡಿದ್ರೆ ಈ ಬಿಜಾಪುರದ ಯುವಕರು ಯಾರು ನಾವು ಸುಮ್ಮನೆ ಇರುವುದಿಲ್ಲ. ಏನು ಇವತ್ತು ನಮ್ಮ ಸೈನಿಕರ ಕುಟುಂಬಗಳು ಇವತ್ತು ನೋಡ್ರಿ, ಅದನ್ನ ವಿಚಾರ ಮಾಡ್ರಿ. ನೀವು ಬಡವರು ಹಿಂದುಳಿದವರು ನಮ್ಮ ಸಲುವಾಗಿ ಇವತ್ತು ಇಡೀ ತಮ್ಮ ಜೀವನ ಯಾವ ಒಬ್ಬ ಹಳದ ಅಯೋಗ್ಯ ನನ್ನ ಮಗ ಹಿಂದಕ್ಕೊಬ್ಬ ದಿನೇಶ್ ಅಮ್ಮಿನ ಮುಟ್ಟತ್ತ, ಅವರು ರೊಕ್ಕದ ಸಲುವಾಗಿ ಪಗಾರ ಸಲುವಾಗಿ ಸೈನ್ಯ ಸೇರ್ತಾರಂತ ಹಗರ ಮಾತಾಡ್ತಾರೆ. ಇದು ನಾ ಹೇಳ್ತೀನಿ, ಮಕ್ಕಳು ಯಾರು ಮಾತಾಡ್ತಲ್ಲ ಸೈನಿಕರ ಬಗ್ಗೆ. ನಿಮ್ಮ ಅಪ್ಪ ಗೊತ್ತಿದ್ರ ನಿಮ್ಮ ಮಕ್ಕಳಿಗೆ ಕಳಿಸ್ರಿ, ತಿಂಗಳ 1 ಲಕ್ಷ ರೂಪಾಯಿ ಪಗಾರ ಕೊಡ್ತೀನಿ ಮಕ್ಕಳಿಗೆ. ಸೈನಿಕರ ಬಗ್ಗೆ, ಪೊಲೀಸರ ಬಗ್ಗೆ ಅವರೆಲ್ಲರೂ ನಮ್ ರಕ್ಷಣೆ ಮಾಡ್ಲಕತ್ತ ಇರ್ತೀವಿ. ನಾವು ಸುಸ್ತೀವಿ, ಯಾಕಂದ್ರ ಇಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತಿದಿಲ್ಲ. ಬಿಜಾಪುರ್ನಾಗೆ ಹಿಂಗದ ಏನಂತ ಇಡೀ ಕಾಶ್ಮೀರ್ನಾಗ ಹೆಂಗಿರ್ಬೇಕು. ಇವತ್ತ ನಾವೆಲ್ಲ ಇಲ್ಲಿ ಶಾಂತಿಯಿಂದ ಬಿಜಾಪುರ್ನಾಗ ಅದೀವಿ ಅಂದ್ರೆ, ಇವತ್ತ ಸಮಾಧಾನದಿಂದ ಇವತ್ತು ನಾವು ಅದೀವಿ ಅಂದ್ರೆ, ಅದೇ ರೀತಿ ಕಾಶ್ಮೀರ್ನ ಪ್ರಧಾನ ಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಅಲ್ಲಿ 370ನೇ ವಿಧಿ ತೆಗೀರಿ. ಕಾಶ್ಮೀರ ಪಂಡಿತರನ್ನ ವಾಪಸ್ ಅವರ ರಾಜ್ಯಕ್ಕೆ ಕಳಿಸ್ರಿ. ಇಲ್ಲಿ ಯಾರು ನಿರುದ್ಯೋಗ ಯುವಕರು ಅದಾರ ಅವ್ರಿಗೆಲ್ಲರಿಗೂ ಅಲ್ಲಿ ಪಗಾರ ಕೊಟ್ಟು ಮನಿ ಮಾಡಿ ಕೊಟ್ಟು ಬಿಡ್ರಿ. ಹ್ಯಾಂಗ್ ಬರ್ತಾರ ನೋಡಿದ ಮಕ್ಕಳು ಪಾಕಿಸ್ತಾನ ದೇಶದ ಮೇಲೆ ಈ ಮಕ್ಕಳು ಇಟ್ಟು ಮಾಡ್ಕೊತ ಹೋಗೋರು, ಇವರು ಹಿಂಗೆ ಮಾಡ್ಕೊತ ಹೋಗೋರು. ನಿಮ್ಗೂ ಹೇಳ್ತೀನಿ, ಇನ್ನು ಯಾವುದೇ ಕಾರ್ಯಕ್ರಮದಾಗ ಯಾರೇ ದೇಶದ ವಿರುದ್ಧ ಮಾತಾಡಿದ್ರಂದ್ರ ಸ್ಟೇಜ್ ಮ್ಯಾಗ ಹೋಗಿ ಒತ್ತು ಬರ್ರಿ. ಕೇಳ್ರಿ, ಮಗನ ಈ ದೇಶದ ಅನ್ನ ತಿಂದಿ, ಮಗನೇ ಈ ದೇಶದ ನೀರು ಕುಡ್ದಿ, ಈ ದೇಶದ ಋಣ ಐತಿ ಮಗನೇ, ದೇಶದ ವಿರುದ್ಧ ಮಾತಾಡ್ತಿ ಅನ್ನೋ ಒಂದು ಪ್ರಶ್ನೆ ಮ್ಯಾಗ ನಾವೆಲ್ಲ ಕೇಳಕ್ ಚಾಲು ಮಾಡಿದ್ರೆ ಇಂಥ ದುಷ್ಟ ನನ್ನ ಮಕ್ಕಳು ಇದಕ್ಕೆ ಕಡಿಮೆ ಆಗ್ತಾರೆ. ಯಾರ್ಯಾರು ಕನಯ್ಯ ಕುಮಾರ್ ಲೋಫರ್ ನನ್ನ ಮಗ, ಅವನು ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಒಬ್ಬ ಲೋಫರು, ಭಾರತ को टुकड़े टुकड़े करेंगे थे. ಅವ ಪಾರ್ಲಿಮೆಂಟ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ
ಅಫ್ಜಲ್ ಗುರುವಿಗೆ ಸಪೋರ್ಟ್ ಮಾಡಿದಂಥವ್ರು. ಇವತ್ತೇನ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ ದಿಲ್ಲಿ ಒಳಗೆ, ಅಲ್ಲಿ ಎಲ್ಲರೂ ದೇಶದ್ರೋಹಿಗಳನ್ನು ತಯಾರು ಮಾಡುವಂತ ಕಾರ್ಖಾನೆ ಆಗಿದೆ. ಅಂತಂದು ಇಲ್ಲಿ ಬೆಂಗಳೂರಿನಲ್ಲಿ ಸಭೆ ಮಾಡ್ತಾರೆ. ಇನ್ನು ಮ್ಯಾಗ ಕರ್ನಾಟಕದಲ್ಲಿ ಎಲ್ಲೇ ದೇಶದ್ರೋಹಿಗಳು ಬಂದ್ರೆ ಅವ್ರನ್ನ ಒದ್ದು ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡ್ಲಿಕ್ಕಂದ್ರ ಕೇಸ್ ಹಾಕ್ತಾರೆ, ಹಾಕ್ಲಿ. ಇವ್ರು ಇಂಡಿಯನ್ ಪಿನಲ್ ಕೋಡ್ನಾಗ ಎಟ್ಟದ ಎಲ್ಲ ಸೆಕ್ಷನ್ಗಳು ಹಾಕ್ಲಿ. ಅದಕ್ಕೆ ನಾವ್ ಎಷ್ಟೋ ಮಂದಿ ನಮ್ಮ ಸಲುವಾಗಿ ಅಲ್ಲಿ ಜೀವ ಕೊಡ್ತಾರ. ಸ್ವಾತಂತ್ರ್ಯ ಸಲುವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ನಗನಗತ 21ನೇ ವಯಸ್ಸಿಗೆ ಭಗತ್ ಸಿಂಗ್ ಗಲ್ಲಿಗೇರಿಸಿದ್ರು. ರಾಜಗುರು 21 ವರ್ಷಕ್ಕೆ ನಕ್ಕೋಟ್ ಹೋಗಿ ಗಲ್ಲಿಗೇರಿಸ್ಕೊಂಡು ಈ ದೇಶ ಸ್ವಾತಂತ್ರ್ಯ ಸಿಕ್ಕ ಪುಕ್ಕಟ್ ಸಿಕ್ಕಿಲ್ಲ. ಅದಕ್ಕೆ ಬಂಧುಗಳೇ, ಸೈನಿಕರಿಗೆ ಏನೇ ನೋವಾದ್ರೆ ನಮ್ಮ ಮನ್ಯಾಗಿನ ನಮ್ಮ ಕುಟುಂಬ ನೋವಾಗಿದೆ ತಿಳ್ಕೊಬೇಕು. ನಮ್ಮ ಜನ ನಮ್ಗೇನಾಯ್ತು ಬಿಡು, ನಾವು ಆರಾಮ್ ಟಿವಿ ನೋಡ್ಕೊ ತಗೋನು, ಆರಾಮ್ ಮಜಾ ಮಾಡ್ಕೊತ ನಮ್ಮ ಮನ್ಯಾಗ ಇರುನು. ಈ ಬುದ್ಧಿಯಿಂದ ನಾವು ಹೊರಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಅಂಗಡಿ ಆಯ್ತು, ನಮ್ಮ ಮನಿ ಆಯ್ತು, ನಮ್ಮ ನೌಕರಿ ಆಯ್ತು, ನಮ್ಮ ಹೆಂಡ್ರ ಆಯ್ತು, ಬಕ್ಕ ಆಯ್ತು ಅಂದ್ರ ಮುಂದೆ ನಿಮ್ಮನ್ನು ಸಹಿತ ಅವ್ರೊಳಗೆ ಹಾಕ್ಬಿಡ್ತೀರಿ. ಅಲ್ಲಿ ನಾಯಿಕಿತ ತತ್ತಾಗ್ತದೆ. ಅದಕ್ಕೆ ಎಲ್ಲಾರ ಮನ್ಯಾಗ ಒಬ್ಬೊಬ್ರು ತಯಾರು ಮಾಡ್ಬೇಕು. ಎಲ್ಲಾರು ಒಬ್ಬೊಬ್ಬ ಒಂದು ಮಗನ ಬಿಡ್ಬೇಕು. ದೇಶಕ್ಕೆ ಏನೇ ದೇಶದ ಕಾರ್ಯಕ್ರಮ ಬಂದ್ರೆ ಹೊರಗೆ ಬಂದು ನಾವು ಹೋರಾಟ ಮಾಡ್ಬೇಕು. ಇವತ್ತು ಹೆಂಗೆ ನಾವು ಕೊಡಿ ನೋಡಿ, ಒಂದೇ ದಿವಸನಾಗ ಇಷ್ಟು ಜನ ಕೂಡಿ ನಮ್ಮ ಸೈನಿಕರ ಬಗ್ಗೆ ನಾವು ಇವತ್ತು ಒಂದು ಶೋಕವನ್ನ ವ್ಯಕ್ತಪಡಿಸಿದೀವಿ. ಬಂಧುಗಳೇ, ನಾ ಇಷ್ಟೇ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ದೇಶ ವಿರೋಧಿ ಚಟುವಟಿಕೆ ಮುಂದೆ ಮಾಡ್ತಿದ್ರೆ ನಾವು ಯಾರು ಸುಮ್ಕೊಂಡ್ರದು ಬೇಡ. ಒಂದು ಇರಿಬಿಗೆ ಎಷ್ಟು ಸಿಟ್ಟದ, ಆ ಇರಿಬಿ ತನ್ನ ಕಡೆಗೆ ಚುಚ್ಚರಿ ಅದು ತನ್ನ ಜೀವ ಬಿಡ್ತದ. ಹಂಗ ನಮ್ಮಲ್ಲೂ ಅಟ ತಾಕತ್ತ. ಒಂದು ಕಪಾಳ ಹೊಡೆದರೆ ನಾವು ಜೀವ ಬಿಡೋಣ. ಈ ನನ್ನ ಮಕ್ಕಳನ್ನ ದೇಶದ್ರೋಹಿಗಳನ್ನ ಸುಮ್ಮನೆ ಬಿಡೋದು ಬೇಡ. ಅದಕ್ಕೆ ಬಂಧುಗಳು, ಇವತ್ತು ಸೈನಿಕರಿಗೆ ಇವತ್ತು ಎಲ್ಲಾ ರೀತಿಯ ಸಹಕಾರ. ಇವತ್ತು ಯಾರೇ ಸೈನಿಕರು ಬಂದ್ರು, ಮಾಜಿ ಸೈನಿಕರು ಬರ್ಲಿ ನಮ್ಮಲ್ಲಿ, ಅವ್ರಿಗೆ ನಾವು ಗೌರವ ಕೊಡ್ಬೇಕು. ಅವ್ರ ಅದಾರ್ಥ ಇವತ್ತು ದೇಶನಾಗ ನಾವು ಚಂದಾಗಿದ್ದೀವಿ. ಇವತ್ತು ನೋಡಿ ನಮ್ಮ ಬಿಜಾಪುರದ ಎಲ್ಲ ಸೈನಿಕರು ಇಲ್ಲಿ ಮಾಜಿ ಸೈನಿಕರು ಬಂದಾರ. ಅವ್ರು ಸಣ್ಣ ಸಣ್ಣ ಕೆಲಸಕ್ಕೂ ನಮ್ಮ ಸರ್ಕಾರಿ ಅಧಿಕಾರಿಗಳು ಒಮ್ಮೆ ಕರೆದು, ಒಮ್ಮೆ ಎಕ್ಸೈಸ್ ಕರೆದು ಒಮ್ಮೆ ಚಾಡಿಸಿದೆ ನಮ್ಮ DC-ಗೆ. ಮಾನ ಮರ್ಯಾದೆ ಐತೆ ನಿನಗೆ, ಅವ್ರ ದೇಶಕ್ಕಾಗಿ ತ್ಯಾಗ ಮಾಡೋದಂತವ್ರದ್ದು ಒಂದು ಕ್ಲಿಯರ್ ಮಾಡಕ್ ತಯಾರಿಲ್ಲ. ಈ ರೀತಿ ಒಂದ್ ರೀತಿ ಏನು ದೇಶ ಅಂದ್ರೆ ಇವತ್ತು ನಮ್ಮ ಭಾರತೀಯ ಸೈನ್ಯವನ್ನ ನಾವೆಲ್ಲರೂ ಗೌರವ ಕೊಡಬೇಕು. ಬಂಧುಗಳೇ, ಇವತ್ತೆಲ್ಲರೂ ಕೂಡಿ ನಾವು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡೋಣ. ಅವರು ಬಹಳ ಗಟ್ಟಿಯಾದಂತ ನಿರ್ಣಯ ತಗೊಳಕತ್ತಾರ. ಪಾಕಿಸ್ತಾನವನ್ನ ನಾಶ ಮಾಡಬೇಕು. ಪಾಕಿಸ್ತಾನ ಭಾರತದ ಅವಿಭಾಜ್ಯ ಹಂಗ ಆಗ್ಬೇಕು. ಅಲ್ಲಿರುವಂತಹ ಎಲ್ಲ ಹಳ್ಳಿಗಳನ್ನ ನಾಶ ಮಾಡ್ಬೇಕಂತ ಆಗ್ರಹ ಮಾಡಿ ನಾನು 2 ಮಾತು ಮುಗ್ತೀನಿ.